ಇವಾಗ ಏನ್ ಮಾಡ್ತಿದ್ದೀರಾ? ನುಗ್ಗೆ ಸೊಪ್ಪಿನ ಬಸ್ಸಾರು. ಇವಾಗ ಏನ್ ಮಾಡ್ಬೇಕು? ಇವಾಗ ಆಯ್ತು ಸೊಪ್ಪಾಗದೆ, ಇದಕ್ಕೆ ಒಗ್ಗರಣೆ ಹಾಕಬೇಕಾ? ಇವಾಗ ಏನ್ ಹಾಕೊಳಕ್ಕೆ? ಈರುಳ್ಳಿ, ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ. ಎಸ್, ಸೂಪರ್. ಮೆಣಸಿನಕಾಯಿ ಸ್ವಲ್ಪ ಎಣ್ಣೆಗೆ ಒಣಮೆಣಸಿನ್ಕಾಯಿ ಹಾಕೊಳ್ಳಿ, ಸೌದೆ ಒಳಗಡೆ ತಳ್ಕೊಳ್ಳಿ, ಈರುಳ್ಳಿನೂ ಹಾಕೊಳ್ಳಿ. ಎಷ್ಟು ಈರುಳ್ಳಿ? ಒಂದ್ ಈರುಳ್ಳಿ ಸೌಟ್ ಕೊಡಿ. ಮಟನ್ಗೆ ಬೇಕೇನು ಅಲ್ಲ. ಹಾ, 2 ಮೆಣಸಿನಕಾಯಿ. ಎಷ್ಟು? 2 3 ಹಾಕ್ತಿದ್ದೀನಿ. ಒಂದು 3 ಒಣಮೆಣಸಿನಕಾಯಿ. 3 ಒಣಮೆಣಸಿನಕಾಯಿ. 3 ಹಾಕು. ತುಂಬಾ ಇಷ್ಟ ಈ ಅಡಿಗೆ ಮಾಡ್ಕೊಂಡ್ ಕುತ್ಕೋರಿ. ಯಾವ ಗಂಡ ಸುಮ್ಗಿದ್ದಾನು ಇಷ್ಟೊತ್ ಗಂಟ? ನೋಡ್ದ ಇಷ್ಟೊಂದ್ ಗಂಟ ಅಡ್ಗೆ ಮಾಡಿದ್ರೆ ಯಾವ ಗಂಟ ಸುಮ್ನಿದ್ದಾನು ಅಂತ. ಮತ್ತೆ ಮಾಡ್ತೀನಿ ಅಂತ ಅದನ್ನೇ ಮಾಡ್ಕೊಂಡ್ ಕುತ್ಕೊಂಡಾರೆ. ಭಯ ಇರುತ್ತಿಲ್ಲ, ಒತ್ತರಂಟೆ ಮಾಡೋಕಿಲ್ಲ. ಭಯ ಇರೋಕಿಲ್ವಿ? ಅವನು ಕುಡ್ಕೊಂಡು ಹೊತ್ನಂತೆ ಯಾವಾಗ ಎಷ್ಟು ಗಂಡ್ಸು 1000 ಕುಡಿತಾನೆ. ನಾನು ಕುಡಿತೀನಿ. ನೀನು ಕುಡ್ರಲ್ ಒಯ್ರಿ ಉಟ್ಕತ್ತು. ನೋಡು, ಅವ್ನ್ ಗಂಡ್ಸ ಅಂತೆ, ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದಂತೆ. ಗಂಡ್ಸು ನೀರ್ ಕಂಡ್ತೋ ಕೆರ ಬಿಡ್ತಾನೆ. ನೀನ್ ಮಾಡೋಕದ ಏನೇನ? ನೀರ್ ಕಂಡುತ್ತೋ ಕೆರ ಬಿಡ್ತಾನೆ ಗಂಡ್ಸು. ನೀರ್ ಕಂಡುತ್ತವು ಚಪ್ಲಿ ಬಿಡ್ತಾನೆ. ನೀರ್ ಕಂಡುತ್ತವ್ ಕೆರ ಬಿಡ್ತಾನೆ ಅಂದ್ರೆ ಹೊತ್ತು ಹೆಣ್ಣನ್ ನೋಡುತ್ತಾವು ನಗ್ತಾನೆ ಅಂತ. ನೀನ್ ಮಾಡೋಕದ? ನಾನು ಗಂಡನ್ ನೋಡುತ್ತವ್ ನಗ್ತೀನಿ. ಲೆಕ್ಕ ಬರೋದಿಲ್ಲ. ಹಂಗಾಗಲ್ಲ. ಒಂದ್ ಭಯ ಇರ್ಬೇಕು. ನಮಗೆ ಮಾನ ಮರ್ಯಾದೆ ಐತೆ, ಗಂಡಸರ್ ಮಾನ ಮರ್ಯಾದೆ ಇಲ್ಲ. ಚೆನ್ನಾಗ್ ತಗ್ತಾನೆ, ಚೆನ್ನಾಗ್ ಬಿಡ್ತಾನೆ. ಹೆಣ್ಮಕ್ಳು ಹೋಗು ಕದದೆ ಆಗಲ್ಲ. ಮತ್ತೆ ಕಟ್ಟಿರೋ ರೇಖೆ ಒಂದ್ ತಾಳಿ ಕರೆಕ್ಟಾಗಿ ಬಾಳ್ಬೇಕು. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ ಅಂತ ಹಾಡೇ ಇಲ್ವಾ? ಹಂಗೆ ಅದೊಂದ್ ತಾಳಿ ಕಟ್ಕೊಂಡಿ ಹೇಳ್ದಂಗ್ ಕೇಳ್ಕೊಂಡ್ ಬಾಳ್ಕ ಹೋಗ್ಬೇಕು ಅಷ್ಟೇ. ಮಿಕ್ ಮೀರ್ ಹೋಗ್ಬಾರ್ದು. ಇಲ್ಲ ಅಜ್ಜಿ, ನಾನ್ ಒಂದಿನನು ಹೋಗ್ಬೇಡಕನವ. ನಾನ್ ಅಂತವಳ ಅಲ್ವೇ ಅಲ್ಲ. ಅಲ್ಲ, ಈಗ ಗೊತ್ತಾಯ್ತು ಬಿಡ್ ನಿನ್ ಮರ್ಮ. ಹೆಣ್ಣು ಹುಲಿ. ನಾನ್ ನಿಂಗ್ ಸಪತ ಮಾಡ್ಬಿಟ್ರೆ ಒಂದೇ 4 ಕೆಜಿ ಹೇಳ್ದಂಗೆ ಮಾಡೋದು, ಮಾಡ್ದಂಗೆ ಉತ್ ಮಣ್ ತುಳ್ದಿಯೋ ಕೊಟ್ಮಲ್ ಬಾಡಿ ಅಂತ ಗಾಡಿ ಹೇಳದೆ ಹಂಗಿರ್ಬೇಕು ಹೆಣ್ಮಕ್ಳು. ಏನಜ್ಜಿ? ಉತ್ ಮಣ್ ತುಳ್ದಿಯೋ ಕೊಟ್ಮಲ್ ಬಾಳಿಯೋ ಅಂತ. ಉತ್ತು ಮಣ್ಣು ತುಳ್ದಿಯೋ ಗೊಯ್ತಿಯಲ್ಲ, ಉತ್ತಿರೋ ಗದ್ದೆಯಲ್ಲಿ ತುಳ್ದಿಯೋ ಕೊಟ್ಟ ಮನೇಲಿ ಪರ್ಕನೆ ಕಾಲ್ ಕಿತ್ಕೊಂಡ್ ಹೋಗಕ್ಕದ ಇಲ್ಲಿ. ಹಂಗಾಗಲ್ಲ. ಹೆಂಗ್ ಬೇಗ ಬೇಗ ಹೋಗಕ್ ಆಗಲ್ಲ ಉತ್ತಿದ್ ಗದ್ದೆಯಲ್ಲಿ. ಹಂಗೆ ಕೊಟ್ಟ ಮನೇಲಿ ಬಾಳ್ಕೊಂಡ್ ಹೋಗ್ಬೇಕು. ಗಂಡ ಹೊಡಿಲಿ ಬೈಲಿ ಅವನೇನ್ ಆಜ್ಞೆ ಕೊಟ್ರವೆ ಕೊಟ್ಟು ಮನೆ ರೇಸು. ಅವನ್ಯಾಗ ಬೈಬೇಕು? ತಕೊಂಡೋಗ ಅವನು ತಕೊಂಡೋಗವನೆ ಅಂತ ಅಂದ್ರೆ ನಮ್ಮಂದ್ರೆ ಕೊಟ್ಟಿಲ್ವ ಅವನಿಗೆ? ಹಂಗಂದ್ರ ಆಗದೆ. ನೀವೆಲ್ಲ ನಾನ್ ಸುಮಾರು ಜನ ಅಜ್ಜಿಯವ್ರ ಜೊತೆ ನಾನು ಈ ತರ ವಿಡಿಯೋ ಮಾಡಿದೀನಿ. ಎಲ್ಲಾ ಅಜ್ಜಿಯರು ಹಿಂಗೆ ಹೇಳೋದು, ಕೊಟ್ಮೇಲೆ ಚೆನ್ನಾಗಿರ್ಬೇಕು, ಗಂಡ ಹೊಡೆದ್ರೆ ಹೊಡ್ಸ್ಕೋಬೇಕು, ಬೈದ್ರೆ ಬೈಸ್ಕೋಬೇಕು. ನಾವ್ ಬಿಟ್ಟು ಬಿಟ್ಟಿದೀವ? ಅವ್ನ್ ಬಿಟ್ಬಿಟ್ಟು ಇನ್ನೊಬ್ಬ ತತ್ತಾನೆ, ನೀನ್ ಹೋಗು ಕದೆ. ನಾನ್ ಬಿಟ್ಬಿಟ್ಟು ಇನ್ನೊಬ್ಬ ತಗೊಂಡೋಗ್ತೀನಿ. ಹಂಗಂದ್ರೆ ಗೌರವ ಕಮ್ಮಿ. ಯಾರಿಗೆ? ಅವನಿಗೆ. ಅವನು 4 ಜನ ಜೊತೆ ಹೋದ್ರು ಅವನಿಗೆ ಗೌರವ ಜಾಸ್ತಿ. ಗೌರವ ಕಮ್ಮಿ ಇಲ್ಲ. ಅವ್ನ್ ಗಂಡ್ಸು. ನಾನ್ ಹೆಂಗ್ಸು. ಹೆಂಗೆ? ನಿನ್ ಗೌರವ ಕಮ್ಮಿ. ಇನ್ನೊಂದ್ ಕಡೆ ಹೋಗ್ಬಾರ್ದು. ನಾನು ಗಂಡಸ ಕಸು. ಇವಾಗ ಒಗ್ಗರಣೆ ಆಯ್ತು. ಇದಕ್ಕೇನ್ ಹಾಕ್ಬೇಕು? ಮೊಟ್ಟೆ ಹೊಡೆದ ಕೊಡಿ, ನಾ ಹೊಡಿತೀನಿ. ಒಡೆಯೋದ್ರಲ್ಲಿ ಫೇಮಸ್ ಮತ್ತೆ ಸೂಪರ್. ಅಲ್ಲೇ ಮಾಡಿತ್ತವ ಅಜ್ಜಿ. ಇವಾಗ ಇದು ಮೊಟ್ಟೆ ಅಲ್ಲ, ನನ್ ಗಂಡನ್ ತಲೆ ಅನ್ಕೊಂತೀನಿ. ಚೇ ಪಾಪ, ಯಾಕೆ ತಲೆ ಹೊಡ್ದಿ? ಅವನ ಮೇಲಿರೋ ಸಿಟ್ಟನ್ನ ಮೊಟ್ಟೆ ಮೇಲೆ ತೀರಿಸ್ತೀನಿ. ಅಮ್ಮ, ಇದು ಮೊಟ್ಟೆ ಅಲ್ಲ, ನನ್ ಗಂಡನ್ ತಲೆ. ಬೇಡ ಧಮಾರ್ ಪಾಪ. ಅಷ್ಟು ಹಾಕ್ಬೇಕಾ? ತಂದ್ಬಿಟ್ಟಿದ್ಯಾ? ಹಾಕವ. ದೊಡ್ಡ ಮನ್ಸು ನಿಮ್ದು. 4 ಜನಕ್ಕೆ ಕೊಟ್ಟಿ ತಿಂಡಿ ಬೆಳಿಬೇಕು. ಪಾಪ ತಾಯಿ ಏನ್ ತಿಂಡಿ ಹೋಯ್ತು, ನಮ್ಗೋಸ್ಕರ ಕಾಯ್ಕೊಂಡ್ ಕೂತದೆ. ಅಜ್ಜಿ ಇದ್ನು ಹಾಕ್ಬಿಟ್ಟೆ, ಸಿಪ್ಪೆನು. ಗುಳ್ಳೆ ಯಾಕೆ ಹಾಕಿಯವ? ಅಲ್ಲಿ ಹೊಟ್ಟೆ ಕಿಚ್ಚು ಅಂತಾರೆ. ಏನಾರ ಮಾಡುತ್ತಾ
ಒಬ್ರು ಕೊಟ್ಟಿ ತಿಂದಾಗ್ಲೇ ನಮಗ್ ಸಮಾಧಾನ ಆಗೋದು. ಸಮಾಧಾನ ಆಗೋದು. ಹೌದು, ನಾನಂತೂ ಯಾರಿಗಾರು ಕೊಟ್ಬಿಟ್ಟು ತಿಂತೀನಿ. ತಿನ್ಬೇಕು, ಯಾರಿಗಾರ ಕೊಡ್ಬೇಕು. ಇನ್ನೆಷ್ಟದೆ? ಇನ್ನ 2 ಕಣವ. ಅಜ್ಜಿ ಮೊಟ್ಟೆನೆ ಹಿಂಗ್ ಹೊಡಿತೀನಿ ಅಂದ್ರೆ ನನ್ ಗಂಡನ್ ತಲೆ ಹೆಂಗ್ ಹೊಡಿಯಲ್ಲ ಲೆಕ್ಕ. ಸೂಪರ್ ಬಿಡವ ನೀನು, ಸೂಪರ್. ಈ ತಾಳಿ ಹಾಕೊಂಡಿನಲ್ಲ ಅವನ್ ಮಾಡಿಸ್ಕೊಟ್ಟಿರೋದಲ್ಲ, ಹ್ಮ್ ಆರ್ಟಿಫಿಷಿಯಲ್. ಹಂಗಂದ್ರ ಅದೇ ಹೇಗೆತೆಗ ಅವ್ನ್ ಹೇಗೆತೆಗ ಏನ್ ಮಾಡ್ಕೊಡಕಾಯ್ತದೆ? ಕುಡ್ದ್ ಕುಡ್ದ್ ಅಯ್ಯೋ ಅರ್ಶಿನ ಕೊಂಬೆ ಕಟ್ಕೋದವ್ರಲ್ಲ ಹೆಂಡತಿ ಬಾಳಿಸ್ತಾರೆ ಹೇಳು. ಅರ್ಶಿನ ಕೊಂಬೆ ಕಟ್ಕೊಂಡು ಹೋಗೋರೆಲ್ಲ ಬಾಳಿಸ್ತಾರೆ. ನಿಮ್ ಕಾಲ ಆಯ್ತು, ನಮ್ ಕಾಲದಲ್ಲಿ ಅಷ್ಟೊಂದ್ ಕೊಂಬೆ ಕಟ್ಟಿದ್ರೆ ಅವ್ನ್ ಕೊಂಬನ್ ಕಟ್ ಮಾಡ್ಬಿಡ್ತೀವಿ. ಏನವ ಅದ್ನೆಲ್ಲ ಬಿಟ್ಬಿಟ್ಟು ಕಟ್ಟುವಸ್ಕೋ ಕೊಟ್ಮೇಲೆ ಬಾಳ್ಕೊಂಡ್ ಹೋಗು. ಅದ್ನೇ ಮಾಡ್ತಿರೋದಜ್ಜಿ, ಏನ್ ಮಾಡಕ್ಕಾಗತ್ತೆ? ಯಾರು ಕೇಳಿದ್ರು ಹಿಂಗ ಹೇಳ್ತಾರೆ, ತಿರ್ಗಿಸ್ಬೇಕಾ? ಹಿಂಗ್ ತಿರ್ಗಾನೆ ಇದನ್ನ ನಂಗೆ ಉರಿ ಅಬೆ ಹೊಡಿತದೆ. ನವಿಲದೆ ಅಜ್ಜಿ, ನವಿಲು ತೋಟದಲ್ಲಿ ನವಿಲೆಲ್ಲ ಅದೇ. ಬರ್ಲಿ ನವಿಲೇ ಪಂಚರಂಗಿ ಸಂತೋಷ ನೋಡಕ್ ಬಂದದಿ, ಒಳ್ಳೇದಲ್ವಿ? ನೀನ್ ಬಂದಿದೆ ಅಂತ ಅದು ನೋಡು. ಅಯ್ಯೋ ನಂಗೆ ಸ್ಯಾಲ ಖುಷಿ ಉರಿ ಹತ್ಕೊಬಿಡ್ತದೆ. ಅಷ್ಟು ಇದಾಗದೆ ಅಂದ್ರೆ ಇನ್ನು ಜನಗಳಿಗೆ ಎಷ್ಟಾಗಿರ್ಬೇಕು. ಪ್ರಾಣಿನೇ ಬಂದದಲ್ಲ ನೀನ್ ನೋಡಕ್ಕೆ. ಅಜ್ಜಿ ನವಿಲ್ಗೆ ಯಾವ್ದು ಹಾಡಿಲ್ವಾ? ನವಿಲ್ಗೆ ಯಾರಿಗೆ? ನವಿಲ್ಗೆ ನವ್ಲ್ಗೆ ಯಾವ ಹಾಡು ಹೇಳದಿ? ನೀವ್ ಎಲ್ಲದಕ್ಕೂ ಒಂದೊಂದು ಅವಾಗಿನ ಕಾಲದ ಹಾಡು ಹೇಳ್ತೀರಲ್ಲ. ನಾವೊಂದು ಹಾಡು ಹೇಳ್ತಿದ್ದೆ ಚಿಕ್ಕಂದಿರ್ಬೇಕಾದ್ರೆ. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ಹಡಿಬೇಕು, ಅಲ್ಲ ಏನು, ಅಪ್ಪನೂ ದುಡಿಬೇಕು, ಅಪ್ಪನೂ ದುಡಿಬೇಕು, ಅಮ್ಮನೂ ಹಡಿಬೇಕು. ಈಗೆಲ್ಲ ಬಂದಿದ್ರೆ ಎಷ್ಟು ಖುಷಿಯಾಗೋದು ನಿನ್ ಜೊತೆಯವರೆಲ್ಲ. ಎಲ್ಲಾರ್ನು ಕರ್ಕೊಂಡಿ ಬೈಲ್ನ ತಿರ್ಗಿ ಫೋಟೋ ಎತ್ಕೊಂಡ್ ಹೋಗಿದ್ರು. ಅಮ್ಮ ಚೆನ್ನಾಗಾಯ್ತು. ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆಯಾ? ವಾವ್, ಎಷ್ಟು ಸಿಂಪಲ್. ನನಗೆ ಇಷ್ಟು ಗೊತ್ತೇ ಇರ್ಲಿಲ್ಲ ಇಷ್ಟು ಮಾಡೋದು. ಸೀದೈತದ ತಿರ್ಗ್ಸವ. ನಿನ್ಗ ಅತ್ತ ಗಂಡನ ಮನೆ ಕಡೆ ಜ್ಞಾನ ಆಗೋಯ್ತೇನೋ. ಹೌದು, ತಪ್ಪಾಕನವ ಹಾಕಿ ತಿರ್ಗ್ಸವ. ಚೆನ್ನಾಗ್ ತಿರ್ಗ್ಸವ. ವಾವ್, ಬೈತಾನೆ ಅಂತ ಅಚ್ಚುಕಟ್ಟಾಗಿ ಮಾಡ್ಕೊಟ್ರಲ್ವೇ? ಭಯ ಇದ್ರಲ್ವೇ? ನಾನ್ ಮಾಡ್ಕೊಡ್ತಾ ಇದ್ರೆ ತಿಂತಾ ಇರ್ಬೇಕು. ತಿರ್ಗ್ಬೇಕು ಬಿರ್ಬನ್ನೆ ಬಟ್ಟೆ ತಿಕ್ಕಂಡಿ, ಬಟ್ಟೆ ಹಿಡ್ಕೊ. ದಬಾಕ ಬಿಡ್ತದೆ ಬಟ್ಟೆ ಹಿಡ್ಕೊ, ಹಂಗಿಕ್ಕು. ಅದ್ರ ಮೇಲೆ ಒಂದ್ ಸ್ವಲ್ಪ ಕೊತ್ತಿಮೀರಿ ಸೊಪ್ಪು ಹಾಕಿ ಒಂಚೂರು ಹಾಕಿ ಹಾಕ್ತಿ. ಹಾಕ್ಬಿಟ್ರಾ? ಹಾಕ್ಬೇಕೇನ್ ಸ್ವಲ್ಪ? ಇನ್ನು ಹುಳಿ ಮಳ್ಳಿಸ್ಬೇಕಲ್ಲ. ತುಂಬಾ ಖುಷಿ ಆಯ್ತು ಅಜ್ಜಿ, ನೀನ್ ನಂಗೆ ಹೆಂಗಿರ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟೆ. ಆಮೇಲೆ ಇನ್ನೊಂದು, ನೀವು ಇವಾಗಿನ ಕಾಲದ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನೀವು ಅವಾಗಿನ ಕಾಲದವ್ರಲ್ವಾ, ನಿಮ್ಗೆ ಸತ್ಯ, ಸುಳ್ಳು, ನ್ಯಾಯ, ಧರ್ಮ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇವಾಗಿನ ಕಾಲದವರಿಗೆ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೇಳಿ. ಅದೇ ತಾಯಿ ತಂದೆಗೆ ಬಗ್ ಬಾಳ್ಬೇಕು, ಎದ್ರಬೇಕು, ಬಗ್ ಬಾಳ್ಬೇಕು, ಹೇಳ್ದಂಗೆ ಕೇಳ್ಬೇಕು, ಶಿಕ್ಷೆ ಮುಗಿಸ್ತಿದ್ ಬೆಳಿಬೇಕು. ತಾಯಿ ತಂದೆಗೆ ಹಿಂದಿರಿಕಂಡ್ ಮಾತಾಡ್ಬಾರ್ದು, ಕೊಟ್ಬಲ್ ಹಿಂದಿರಿಕಂಡ್ ಮಾತಾಡ್ಬಾರ್ದು, ಅತ್ತೆ ಮಾವನ್ಗೆ ಹಿಂದಿರಿಕಂಡ್ ಮಾತಾಡ್ಬಾರ್ದು, ತಾಯಿ ತಂದೆಗೆ ಹಿಂದಿರಿಕಂಡ್ ಮಾತಾಡ್ಬಾರ್ದು, ಗಂಡನ್ ಮನಿಂದ ಹೋಗುವಾಗ ಅತ್ತೆ ಮಾವನ ಪಾದಕ್ ಸಣ್ಣ ಮಾಡ್ಬೇಕು, ಹಿಂದಿರಿಕಂಡ್ ಮಾತಾಡ್ಬಾರ್ದು. ನಾನ್ ಸೊಸೆ ಸರಿಕನವ ಎಷ್ಟ್ ಚೆನ್ನಾಗ್ ಬಾವಣ್ಸದ್ ನೋಡವ ಅನ್ನಿಸ್ಕೋಬೇಕು. ಹಿಂದಿರಿಕಂಡ್ ಮಾತಾಡ್ರೆ ಕೇಳಾರೆ? ಕೇಳಲ್ಲ. ಮತ್ತೀಗ ಓಡಿಸ್ತಾರೆ. ಈಗ ನೀವೇ ಓಡ್ಬೇಕು ಅವಾಗ. ಸೂಪರ್ ಆಗೈತಾ? ಸೂಪರ್ ಅಜ್ಜಿ, ಸೂಪರ್. ಹಿಂಗನ್ನ ಸೂಪರ್ ಸೂಪರ್. ಸೂಪರ್, ಸಖತ್ತಾಗದೆ. ಥ್ಯಾಂಕ್ ಯು ಅಜ್ಜಿ.